ಯಾಕ ಹೊಟ್ಟೆ ಉರಿದಲ್ಲ ಎಂಗ್ಲ ಕಡಿಯಲ್ಲಿ ವನ ದೇವನಿನ್ನ ರಾಜ್ಯದ ನ್ಯಾಯವಿದೇನು ನ್ಯಾಯವಿದೇನು ಸ್ವಾಮಿ ಧರ್ಮವಿದೇನು ಧರ್ಮ ದೇವನಿನ್ನ ರಾಜ್ಯದ ನ್ಯಾಯವಿದೇನು ನ್ಯಾಯವಿದೇನು ಸ್ವಾಮಿ ಧರ್ಮವಿದೇನು ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಚಂದಿರ ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಚಂದಿರ ಆದರೆ ಜಗದೊಳು ಸಾಧನೆ ಈ ಶೋಕ ಸಾಧನೆ ದೇವನಿಂದ ಆದರೆ ಜಗದೊಳು ಲೋಕ ಪಾವನೆ ಶೋಕ ಸಾಧನೆ ರಾಜ್ಯದ ನ್ಯಾಯವಿದೇನೋ ನ್ಯಾಯವಿದೇನೋ ಸ್ವಾಮಿ ಧರ್ಮವಿದೇನೋ ಸ್ವಾಮಿ ನಡ್ಕೊಳ್ಳೋದಲ್ಲ ಸ್ವಾಮಿ ಒಂದೇ ಒಂದು ಕೊಟ್ಟು ಕಣ್ಣಿರಲ್ಲ ಬಡವರ ಗೋಳು ನೋಡಿ ಕುಡಿಗಳಲ್ಲ ಹವಿತೆಯ ಬಡವರ ಗೋಳು ನೋಡಿ ಗುಡಿಗಳಲ್ಲಿ ಅವಿತೆಯ ಕಲ್ಲು ಮಾಡಿ ಹೃದಯವ ಕಲ್ಲಾಗಿ ಕುಡಿತೆಯ ಕಲ್ಲು ಮಾಡಿ ಹೃದಯವ ಕಲ್ಲಾಗಿ ಕುಡಿತೆಯ ಇವನಿಂದ ರಾಜ್ಯದ ನ್ಯಾಯವಿದೆಯೋ ನ್ಯಾಯವಿದೆಯೋ ಸ್ವಾಮಿ ಧರ್ಮವಿದೆಯೋ ನ್ಯಾಯವಿದೆಯೋ ಸ್ವಾಮಿ ಧರ್ಮವಿದೆಯೋ ಯಾಕೋ ಗೋಳಾಡ್ತಂಗ್ ಕಳ್ಳ ಇವನ್ ಕಂಡ್ರೆ ನನ್ಗೆ ಹೊಟ್ಟೆ ಮ್ಯಾಲೆಲ್ಲ ಹಂಗೂ ಉರಿತದೆ ಕಣೋ ಇಲ್ಲಿಂದ ಇಲ್ಲಿ ತಕ ಉರಿತದೆ ಕಣೋ ಎಲ್ಲ ಮಾಡ ಏನ್ ಮಾಡೋಣ ಎಂಗ್ಲ ಕಡಿಯಾಲಿ ಇವನ ಎಂಕಣ್ಣ ಮಂಕಣ್ಣ ಎಂಗ್ಲ ಕಡಿಯಾಲಿ ಇವನ ಅಡಿ ಎಂಗ್ಲ ಕಡಿಯಾಲ ಇವನ ಎಂಗಣ್ಣ ಮಂಗಣ್ಣ ಎಂಗ್ಲ ಕಡಿಯಾಲಿ ಇವನ ಎಲ್ಲ ನನಗೆ ಯಾಕ ಹೊಟ್ಟೆ ಉರಿತದೆ ಕಂಡ್ರೆ ಈಗ ಕಡ್ದು ಬಿಡೋಣ ಅಂದಿಯಾ ಹೇಳಪ್ಪ ಹೊಟ್ಟೆ ಉರಿತದೆ ಕಡಿಯೋದ್ ಬೇಡ ಅಂದಿಯಾ ನಮ್ಮ ಮಹಾರಾಜ ನಮ್ಮನ್ ಕಡ್ದಾಯ್ತು ಈಗ ಒಂದ್ ಕೆಲಸ ಮಾಡಪ್ಪ ನೀನು ನಾವು ನಮ್ಮ ಮಹಾರಾಜನ ಅಪ್ಪಣೆ ಆಗೋಗಿದೆ ನಾವೇನು ಮಾಡಕಲ್ಲ ನಿಮ್ ಮಂದೇವ್ರೆಲ್ಲಾನು ಒಂದ್ಸರಿ ನೆನ್ಸ್ಕೊಂಬಿಡಪ್ಪ ನಾವು ಕಡಿಯೋದಂತೂ ಖಂಡಿತ ಪರಮಾತ್ಮ ವಿಧ ವಿಧದ ಕುಸುಮಗಳ ತಂದು ವಿಧ ವಿಧದ ಕುಸುಮಗಳ ತಂದು
ಕೆರುಣತಿ ಈ ಕೈಲೇ ಈ ಕಾಲಲ್ಲೇ ನಡ್ಕೊಂಡು ಹೋಗಿರೋದು. ಶಂಕರ ತೀರ್ಥಯಾತ್ರೆಯನ್ನು ಮಾಡಿದ ಪರಮಾತ್ಮ, ತೀರ್ಥಯಾತ್ರೆಯನ್ನು ಮಾಡಿದ ಶರಣಕ್ಕೆ ಋಣ ತೀರಿತೆ, ಋಣ ಋಣ ಪರಮಾತ್ಮ ಶನಿದೇವ, ನಿಮ್ಮಿಬ್ಬರ ಪಂಥದಿಂದ ನನ್ನ ಕರಾಚರಣವನ್ನು ಕಳಿಸುವಷ್ಟು ಕ್ರೂರಿಯಾದೆಯ ಪರಮಾತ್ಮ, ಕ್ರೂರಿಯಾದೆಯ. ಆಗಲಿ ಪರಮಾತ್ಮ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ಏನು ಮಾಡೋದು? ಉಪ್ಪುಪ್ಪ ಅಂದ್ರೆ ಉಪ್ಪಾಗಲ್ಲ ಈಗ ಬೈಲಿ. ನಿಂಗೆ ಯಾಕೋ ಹೊಟ್ಟೆ ಉರಿತ ಕೊಡು ನೋಡ್ತಾ ಇದ್ರೆ. ನೀನ್ ಕಡಿಬೇಡ ಬಿಡ್ಲಾ, ನಿನ್ ಮಹಾರಾಜಗ ಬಡಗ ಕೈಯ ಕಣ್ಣು ಮುಚ್ಕೊಂಡು ನೋಡಬೇಡ. ಹರಿ ಹರಿ ಎನ್ನ ಕರಚರಣ ಕಡಿದರು, ಈ ಉರಿ ಹೋರೆಯನು ತಾಳಲಾರೆನು ದೇವಾ ದೇವಾ ದೇವಾ. ಪರಮಾತ್ಮ ಶನಿದೇವ, ಕೊರಳಿಗೆ ಬರುವುದು ಪ್ರಾಣ, ಕೊರಳಿಗೆ ಬರುವುದು ಪ್ರಾಣ, ಈ ಉರಿ ಸಂಕಟವ ತಾಳಲಾರೆನು ದೇವಾ ದೇವಾ ದೇವಾ. ತಾಳಲಾರೆನು 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 ತಾಪವ. ಶ್ರೀದೇವ ತಾಳಲಾರೆನು ತಾಳಲಾರೆ ತಾಳಲಾರೆನು ತಾಪವ. ಉರಿಯ ತಾಳೆನು ಶಂಕರ, ತಾಪ ಹರಿಸೋ ಶಂಕರ. ಪರಮಾತ್ಮ ಶ್ರೀದೇವ, ಉರಿಯ ತಾಳೆನು ಶಂಕರ, ತಾಪ ಹರಿಸೋ ಶಂಕರ. ತಾಳಲಾರೆನು ತಾಳಲಾರೆನು ಪರಮಾತ್ಮ ಶನಿದೇವ, ಯಾವ ಜನ್ಮನಿ ಏನ ಮಾಡಿದೆ ತಿಳಿಯದಾಗಿದೆ ಶಂಕರ. ಪರಮಾತ್ಮ ಯಾವ ಜನ್ಮದಿ ಏನ ಮಾಡಿದೆ ತಿಳಿಯದಾಗಿದೆ ಶಂಕರ. ಹುರಿಯ ತಾಳನು ಶಂಕರ, ತಾಪ ಹರಿಸೋ ಶಂಕರ. ಅಪ್ಪ ಪರಮಾತ್ಮ ಹುರಿಯ ತಾಳನು ಶಂಕರ, ತಾಪ ಹರಿಸೋ ಶಂಕರ. ಹುರಿಯ ತಾಳನು ಶಂಕರ, ತಾಪ ಹರಿಸೋ ಶಂಕರ. ಅಪ್ಪ ಪರಮಾತ್ಮ ಹುರಿಯ ತಾಳನು ಶಂಕರ, ತಾಪ ಹರಿಸೋ ಶಂಕರ. ತಾಳಲಾರೆನು 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 ತಾಪ ಶಂಕರ.
ಪರಮಾತ್ಮ. ಈಗ ನಿನಗೆ ಸಂತೋಷವಾಯಿತು ದೇವಾ, ಸಂತೋಷವಾಯಿತು ಪರಮಾತ್ಮ. ಶ್ರೀದೇವ, ಆದರೆ ನೀನು ನನ್ನ ಸತ್ಯವನ್ನು ಗೆಲ್ಲಲಾರೆ ಪರಮಾತ್ಮ, ನೀನು ನನ್ನ ಸತ್ಯವನ್ನು ಗೆಲ್ಲಲಾರೆ ಪರಮಾತ್ಮ. ಹಿಂದಿಗೆ ನಿನ್ನ ಶಪಥವು ತೀರಿ ಹೋಯಿತೆ ಪರಮಾತ್ಮ, ತೀರಿ ಹೋಯಿತೆ ಪರಮಾತ್ಮ. ಶ್ರೀದೇವ, ಅಮ್ಮ ಜಗನ್ಮಾತೆ, ಶನಿದೇವ, ಮಾಡಿದ ತಪ್ಪನು ಮನ್ನಿಸದೆ ಈ ಪರಿಯನ್ನನು ಕಾಡಿದೆಯ. ಶನಿದೇವ, ಈ ಉರಿ ಮಾಡಿದ ತಪ್ಪನು ಮನ್ನಿಸದೆ ಈ ಪರಿಯನ್ನನು ಕಾಡಿದೆಯ. ನ್ಯಾಯವೇ ಇರುವೆ ಶನಿದೇವ, ಕರ್ಮವೇ ನಿನಗೆ ಮಹಾದೇವ. ಪರಮಾತ್ಮ, ಪರಮಾತ್ಮ, ಆ ಸುರಪತಿಯ ನೀಡಿರುವ ಬಿರುದನ್ನು ನೀನು ಉಳಿಸಲಾರೆ ಪರಮಾತ್ಮ. ನನ್ನ ಸತ್ಯವನ್ನು ನಾನು ಗೆದ್ದೇ ಗೆಲ್ಲುತ್ತೇನೆ ಪರಮಾತ್ಮ. ಇದು ಈ ಮಹಂತಾದನ ಮಾಡುವ ಪ್ರತಿಜ್ಞೆ ಪರಮಾತ್ಮ, ಪ್ರತಿಜ್ಞೆ. ಅಮ್ಮ, ಅಮ್ಮ ಮಹಾಲಕ್ಷ್ಮಿಯೇ, ಎಲ್ಲರಿವೆ ಆ ತಾಯೇ, ಕಷ್ಟ ಕಾಲದಲ್ಲಿ ಬಂದು ನನ್ನ ಉತ್ತರಿಸಲೆಂದು ವಾಗ್ದಾನವನ್ನಿದ್ದೆಯಲ್ಲಮ್ಮ. ಅಮ್ಮ, ಈ ಉರಿ ಬಾಧೆಯನ್ನು ತಾಳಲಾರದು ತಾಯೇ, ಉರಿ ಬಾಧೆಯನ್ನು ತಾಳಲಾರದು. ಕುಮಾರ, ಅಮ್ಮ, ಅಮ್ಮ ನೋಡಿದೀಯಾ ತಾಯಿ, ನಿನ್ನ ಕಂದನ ದುರವಸ್ಥೆಯನ್ನು ನೋಡಿದೀಯಾ ಅಮ್ಮ? ಕುಮಾರ, ನಿಮ್ಮಿಬ್ಬರ ಪಂಥದಿಂದ ನನ್ನ ಕರಚರಣೆಗಳನ್ನು ಹೊಡೆದಿಯಾ ದೇವಿ? ಅಮ್ಮ, ಕುಮಾರ, ನನ್ನಿಂದ ನಿನಗೆ ಇಂಥ ವ್ಯವಸ್ಥೆ ಬಂದಾಯಿತೆ. ಅಮ್ಮ, ಅಮ್ಮ ಈ ಕಾಡಿನಲ್ಲಿ ನೀನೇ ಎನ್ನುವರಿಲ್ಲ ತಾಯೇ, ನಾನು ಯಾರ ಜೊತೆಯಲ್ಲಿ ಮಾತನಾಡಲಿ? ಅಮ್ಮ, ಅಮ್ಮ ನಾನು ಅಮ್ಮ, ನೀನು ಮುಟ್ಟಿದ ಕೂಡಲೇ ನನ್ನ ಉರಿ ತಾಪವಲ್ಲ ಮಾಯವಾಯಿತಲ್ಲಮ್ಮ. ಅಮ್ಮ, ಅಮ್ಮ, ಅಮ್ಮ ಈ ಕಾಡಿನಲ್ಲಿ ನೀನೇ ಎನ್ನುವರ ಗತಿ ಇಲ್ಲ ತಾಯಿ, ನಾನು ಯಾರ ಜೊತೆಯಲ್ಲಿ ಮಾತನಾಡಲಿ ತಾಯಿ? ಅಮ್ಮ, ಕುಮಾರ, ಏನೇ ಆದರೂ ನಿನ್ನ ಸತ್ಯವನ್ನು ಮಾತ್ರ ಬಿಡಬೇಡ. ಯಾರೋ ಬರುವಂತೆ ಇರುವುದು, ನಾನು ಕ್ಷಣಕಾಲ ಮರೆಯಾಗಬೇಕು. ತಾಯಿ, ನಿನ್ನ ಇಚ್ಛೆ ಇದ್ದಂತಾಗಲಿ. ಸುಮ್ಮನೆ ದೊರಕುವುದೇ ಈ ಯೋಗ, ಸುಮ್ಮನೆ ದೊರಕುವುದೇ ಸುಮ್ಮನೆ ದೊರಕುವುದೇ
ಗುರುವಿನ ಪಾದವ ಮುಟ್ಟುವ ತನಕ ಸುಮ್ಮನೆ ದೊರಕುವುದೇ ಈ ಯೋಗ ಸುಮ್ಮನೆ ದೊರಕುವುದೇ ಶಿವಯೋಗ ಸುಮ್ಮನೆ ದೊರಕುವುದೇ ಆದಿಯೊರ್ಗನ ಆದಿಶೇಷನ ಆದಿಯೊರ್ಗನ ಆದಿಶೇಷನ ನೆನೆದರೆ ನಾ ಮಾಡಿದ ಕರ್ಮ ಹೋಗುವುದೇ ಕರ್ಮ ಹೋಗುವುದೇ ಸುಮ್ಮನೆ ದೊರಕುವುದೇ ಈ ಯೋಗ ಸುಮ್ಮನೆ ದೊರಕುವುದೇ ಶಿವಯೋಗ ಸುಮ್ಮನೆ ದೊರಕುವುದೇ ಆಹಾ ಏನಾಶ್ಚರ್ಯ ಸಾಕ್ಷಾತ್ ಮಹಾಲಕ್ಷ್ಮಿಯರೇ ಬಂದು ಈತನನ್ನು ಮಾತನಾಡಿಸಬೇಕಾದರೆ ಈತನು ಮಹಾಪುರುಷನಲ್ಲದೆ ಬೇರೆ ಇಲ್ಲ. ಈತನನ್ನು ಕರೆದುಕೊಂಡು ಹೋಗಿ ನಾನು ಉಪಚಾರ ಮಾಡಿದ್ದೆ ಆದರೆ ನಾನು ಮತ್ತಷ್ಟು ಧನಿಕನಾಗಬಹುದು. ಅಯ್ಯ ಯಾರಪ್ಪ ನೀನು? ಏನಾಯಿತು? ಏನೇ ದುರಾವಸ್ಥೆ? ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ. ಸ್ವಾಮಿ, ವಿಧಿಯ ಸಂಕಲ್ಪಕ್ಕೆ ಸಿಲುಕಿ ಈ ರೀತಿಯಾಗಿ ವ್ಯತೆ ಪಡ್ತಿರುವನು ಸ್ವಾಮಿ. ಅಯ್ಯ ಚಿಂತಿಸಬೇಡ, ಬಾ ನನ್ನ ಮನೆಗೆ ಹೋಗೋಣ. ನನ್ನನ್ನು ಕರೆದುಕೊಂಡು ಹೋಗಿ ಉಪಚಾರ ಮಾಡಿಸುತ್ತೇನೆ. ಸ್ವಾಮಿ, ನಾನು ನಿಮ್ಮ ಮನೆಗೆ ಬಂದರೆ ನೀವು ಕೊಡುವ ಅನ್ನವನ್ನು ಸುಮ್ಮನೆ ಉಣ್ಣಲಾರೆ ಸ್ವಾಮಿ. ನನಗೆ ಯಾವುದಾದ್ರೂ ಒಂದು ಕೆಲಸವನ್ನು ನೇಮಿಸಿರಿ ಸ್ವಾಮಿ. ಛೇ ಏನಪ್ಪ ನೀನು? ನಿನಗೊಂದು ಕೈ ಇಲ್ಲ, ಒಂದು ಕಾಲಿಲ್ಲ, ನೀನು ಯಾವ ಕೆಲಸವನ್ನು ಮಾಡುತ್ತೀಯ? ಸ್ವಾಮಿ, ನಾನು ಮಾಡುವಂತಹ ಕೆಲಸವು ಯಾವುದಾದ್ರೂ ಇದ್ದರೆ ಕೊಡಿರಿ ಸ್ವಾಮಿ. ಓ, ಏನು ಮಾಡುವುದು? ಅಯ್ಯ ಸ್ವಾಮಿ, ಹೂ ತೋಟವಿರುವುದು, ಅಲ್ಲೊಂದು ಚಿಕ್ಕದಾದ ಗುಡಿಸಲಿರುವುದು. ನೀನಲ್ಲಿ ನಮ್ಮ ಹೂ ಗಿಡಗಳಿಗೆ ನೀರನ್ನು ಹಾಯಿಸಿಕೊಂಡಿದ್ದರೆ ನಾನು 2 ಊಟವನ್ನು ತಂದು ನಿನಗೆ ಅಲ್ಲೇ ಕೊಡುವೆನು. ಬಾ ನಮ್ಮ ಮನೆಗೆ ಹೋಗೋಣ. ಬಾ, ಎತ್ತಿಕೊಂಡು ಹೋಗುತ್ತೇನೆ. ಅಮ್ಮ, ತಾಯಿ ಮಹಾಲಕ್ಷ್ಮಿ, ನಾಳೆ ನಮ್ಮ ತಂದೆಯವರು ನನ್ನ ಸ್ವಯಂವರವನ್ನು ಬಹಳ ವಿಜೃಂಭಣೆಯಿಂದ ನಡೆಸುತ್ತಿರುವರು. ನನಗೆ ತಕ್ಕ ವರನನ್ನು ನೀಡಿ ಸನ್ಮಂಗಳನ್ನುಂಟು ಮಾಡು ತಾಯಿ. ಅಮ್ಮ, ತಾಯಿ, ನಾನು ಇಷ್ಟೊಂದು ಬೇಡಿಕೊಂಡರೂ ಪ್ರತ್ಯಕ್ಷಳಾಗುತ್ತಿಲ್ಲವಲ್ಲ ತಾಯಿ, ದಯಮಾಡಿ ಪ್ರತ್ಯಕ್ಷಳಾಗು ತಾಯಿ, ಪ್ರತ್ಯಕ್ಷಳಾಗು. ಕುಮಾರಿ, ನಿನಗೆ ಮಂಗಳವಾಗಲಿ. ಅಮ್ಮ, ಕೊನೆಗೂ ಬಂದೆಯ ತಾಯಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಿನ್ನ ತಂದೆಯ ಕೈಯಲ್ಲಿ ಕರಚರಿಗಳನ್ನು ತೆಗೆಸಿಕೊಂಡ ವ್ಯಕ್ತಿಗೆ ಹೂಮಾಲೆಯನ್ನು ಧರಿಸುಳ್ಳಾಗು. ಅಮ್ಮ, ತಾಯಿ, ಕೈಕಾಲನ್ನು ಕಳೆದುಕೊಂಡಿರುವ ಆತನು ನನಗೆ ಪತಿಯೇ? ಹೌದು. ಹಾಗೆ ಆಗಲಿ ತಾಯಿ, ನಿನ್ನ ಆಜ್ಞೆಯಂತೆ ನಾನು ನಡೆಯುವೆ. ಎನ್ನನೇಕೆ ಮರೆತೆ ಸ್ವಾಮಿ, ಭಿನ್ನವಾಯಿತು ಎನ್ನಯ ದೇಹ. ಎನ್ನನೇಕೆ ಮರೆತೆ ಸ್ವಾಮಿ, ಭಿನ್ನವಾಯಿತು ಎನ್ನಯ ದೇಹ. ತೋಟ ಮಾಡಲೇ ಸ್ವಾಮಿ, ಸಲಹ ಮಾಡಲೇ. ತೋಟ ಮಾಡಲೇ ಸ್ವಾಮಿ, ಸಲಹ ಮಾಡಲೇ.
ಶಪಥವನ್ನು ಈಡೇರಿಸಿಕೊಂಡಿರ ಪರಮಾತ್ಮ, ಈಡೇರಿಸಿಕೊಂಡಿರ. ಅಮ್ಮ, ಯಾರು ತಾಯಿ ನೀನು? ನನಗೇಕೆ ಈ ಪುಷ್ಪಮಾಲೆಯನ್ನು ಹಾಕಿದಿರಿ? ಸ್ವಾಮಿ, ನಾನು ಈ ಕಾಶಿ ಪಟ್ಟಣವನ್ನಾಳುವ ವಸುಮತಿ ರಾಜನ ಮಗಳು ಪುಷ್ಪಮಂಜರಿ ಎಂದು. ಅಯ್ಯೋ ಅಮ್ಮ, ಎಂತಹ ಅನರ್ಥವಾಯಿತು. ನಾನು ನಿಮ್ಮ ತಂದೆ ಎಂದನೇ ಕಳ್ಳ ನೆನೆಸಿಕೊಂಡು ಕರಚರಣವನ್ನು ಕಡಿಸಿಕೊಂಡು ಈ ತಸ್ಕರನಿಗೆ ಹೂ ಮಾಲೆಯನ್ನು ಹಾಕಿದೀಯಾ? ಅಯ್ಯೋ ಪರಮಾತ್ಮ, ಅಮ್ಮ ಜಗನ್ಮಾತೆ, ಇದರ ದೆಸೆಯಿಂದ ಇನ್ನು ಮುಂದೆ ಎಂತ ಅನರ್ಥವಾಗುವುದೋ ಕಾಣುವುದಿಲ್ಲ. ಸ್ವಾಮಿ, ದಯಮಾಡಿ ದುಃಖಿಸಬೇಡ ಸ್ವಾಮಿ. ನಾನು ಪೂಜಿಸುವ ಆ ಮಹಾಲಕ್ಷ್ಮಿಯ ಪ್ರತ್ಯಕ್ಷಳಾಗಿ ನಿಮ್ಮನ್ನೇ ಪತಿಯಾಗಿ ಪಡೆಯಬೇಕೆಂದು ಆಜ್ಞೆ ಮಾಡಿರುವುದು. ಎಂದೆ ಮಹಾಲಕ್ಷ್ಮಿಯೇ ಆಜ್ಞಾಪಿಸಿರುವಳೆ? ಹೌದು ಅಯ್ಯೋ ಸ್ವಾಮಿ. ಅಮ್ಮ, ಅಮ್ಮ, ಇನ್ನೂ ನನ್ನ ಮೇಲೆ ದಯೆ ಬಾರಲಿಲ್ಲವೇ? ಹಾಗಲಿ ಹಾಗಲಿ. ಹರೇಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈಲಿಪಿ ಲಲಟಾ ಲಿಖಿತಾರೇಕಂ ಪರಮೇಷ್ಠಿನ ಶಿಕ್ಷಿತವನ ಭವಿಷ್ಯತ್ತೆಂಬಂತೆ ಹರಿಯಾಗಲಿ ಹರನಾಗಲಿ ಯಾರೇ ಆಗಲಿ ಹಣೆಯಲ್ಲಿ ಬರೆದಿರುವ ಲಿಖಿತವನ್ನು ಬದಲಿಸಲು ಸಾಧ್ಯವಿಲ್ಲ. ಆಗಲಿ ಆಗಲಿ ತಾಯೇ, ಆಗಲಿ. ಸ್ವಾಮಿ, ದಯಮಾಡಿ ದುಃಖಿಸಬೇಡ ಸ್ವಾಮಿ. ಆಗಲಿ ಸ್ವಾಮಿ. ಎಂತಹ ಅಪಮಾನ, ಎಂತಹ ಅನ್ಯಾಯ! ನನ್ನ ಮಗಳು ಒಬ್ಬ ಚೋರನನ್ನು ವಿವಾಹವಾಗುಳೆಂದು ತೀರ್ಮಾನಿಸಿರುವಂತಲ್ಲ, ಎಂತಹ ಕುಲಘಾತಕಿ! ಎಲ್ಲಿ ಕುಲಘಾತಕಿ? ಜನಕ ಎಂಬ ಮಾತಿನ ಪದದ ಅರ್ಥ ನಿನಗೇನು ತಿಳಿದಿದೆಯ ಮಗಳೇ? ನಿನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ದೆ, ಸಲುಹಿದ್ದೆ, ನೀನೇಕೆ ನನ್ನನ್ನು ಈ ತರ ಅಪಮಾನ ಮಾಡಿದೆ? ಜನಕ, ಅಂತಹ ಅನ್ಯಾಯ ನಾನೇನು ಮಾಡಿದೆ ಜನಕ? ರಾಜಾದಿರಾಜನ ಮಗಳಾದ ನೀನು ಒಬ್ಬ ಚೋರನನ್ನು ಲಗ್ನವಾಗಬಹುದೇ? ಈಗಾಗಲೇ ಸ್ವಯಂವರಕ್ಕೆ ಸಕಲವೂ ಸಿದ್ಧವಾಗಿರುವುದಲ್ಲ, ಈಗ ನಾನೇನು ಮಾಡಲಿ? ಬೇಡ ಮಗಳೇ, ಬೇಡ. ನಿನ್ನ ನಿರ್ಧಾರವನ್ನು ಬದಲಾಯಿಸಿಕೋ. ಇಲ್ಲ ಜನಕ, ಕುಂಟನಾಗಲಿ ಕುರುಡನಾಗಲಿ ಅಥವಾ ಕಳ್ಳನಾಗಲಿ ಆತನೇ ನನ್ನ ಪತಿ. ಬೇಡ ಮಗಳೇ, ಬೇಡ. ಸ್ವಯಂವರಕ್ಕೆ ಸಕಲವೂ ಸಿದ್ಧವಾಗಿರುವುದು, ನನ್ನ ಮಾತನ್ನು ಕೇಳು. ಇಲ್ಲ ಜನಕ, ಅದೆಂದಿಗೂ ಸಾಧ್ಯವಿಲ್ಲ ಜನಕ. ಆತನೇ ನನಗೆ ಪತಿ. ಪತಿ 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 ಅದೆಂದಿಗೂ ಸಾಧ್ಯವಿಲ್ಲ. ನನ್ನನ್ನು ಅಪಮಾನ ಪಡಿಸಬೇಕೆಂದು ನೀನು ಜನ್ಮ ತಾಡಿದೆಯಲ್ಲ. ಎಲ್ಲೋ ಕುಲಘಾತಕಿ! ಏ ದೂತರೇ, ಈ ದೂತಳನ್ನು ಎಳೆದುಕೊಂಡು ಹೋಗಿ ನಮ್ಮ ಗಡಿ ಆಚೆಯಿಂದಿರುವ ಸಮುದ್ರ ತೀರಕ್ಕೆ ತಳ್ಳಿ ದೋಣಿ ರಿಪೇರಿ ಮಾಡುವ ಕೆಲಸವನ್ನು ನೇಮಿಸಿ ಎಳೆದೊಯ್ಯಿರಿ ಈಕೆಯನ್ನು. ಜನಕ, ಈಗ ನಾನು ಏನೇ ಹೇಳಿದರೂ ನಿಮಗೆ ಅರ್ಥವಾಗುವುದಿಲ್ಲ. ಮುಂದೆ ಎಲ್ಲ ಒಂದಲ್ಲ ಒಂದು ದಿನ ನಮಗೆ ಅರ್ಥವಾಗುವುದು. ನಾನಿನ್ನು ಬರುತ್ತೇನೆ. ಪರಮಾತ್ಮ, ಶ್ರೀದೇವ, ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ತಂ ನಮಾಮಿ ಶನೇಶ್ಚರಂ ತಂ ನಮಾಮಿ. ಶ್ರೀದೇವ ಕಾಕವಾಹನ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ತಂ ನಮಾಮಿ ಶನೇಶ್ಚರಂ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ
ಇನ್ನು ನಮ್ಮ ಮೇಲೆ ದಯೆ ಬಾರದೆ ಅಮ್ಮ ಜಗನ್ಮಾತೆ ಪರಮಾತ್ಮ ಬಾಳಲಿ ನೊಂದೆ ಬಾರದೆ ಪೋದೆ ಏತಕ್ಕೆ ದೂರಾದೆ ಶನಿದೇವ ಏತಕ್ಕೆ ದೂರಾದೆ ಶನಿದೇವ ಬಾಳಲಿ ನೊಂದೆ ಬಾರದೆ ಪೋದೆ ಏತಕ್ಕೆ ಶನಿದೇವ ಏತಕ್ಕೆ ಅಳ್ಳುತ್ತಿಹ ಜನರ ಗೋಳಾಡಿಸುವೆ ಪರಮಾತ್ಮ ಅಳ್ಳುತ್ತಿಹ ಜನರ ಗೋಳಾಡಿಸುವೆ ನಗೋತಿಹ ಜನರ ನಲಿದಾಡಿಸುವೆ ನಗೋತಿಹ ಜನರ ನಲಿದಾಡಿಸುವೆ ಬಾಳಲಿ ನೊಂದೆ ಬಾರದೆ ಪೋದೆ ಏತಕ್ಕೆ ದೂರ ಶನಿದೇವ ಏತಕ್ಕೆ ದೂರ ದೇವಾ ಶನಿದೇವ ಪರಮಾತ್ಮ ಶನಿದೇವ ಜನುಮದ ಮಾಡಿದ ಪಾಪ ಶನಿದೇವ ಜನುಮದಿ ಮಾಡಿದ ಪಾಪ ಏತಕೋ ಈ ಕೋಪ ಶನಿದೇವ ಏತಕೋ ಈ ಬಾಳಲಿ ನೊಂದೆ ಬಾರದೆ ಪೋದೆ ದೇವಾ ದೇವಾ ನಿನಗಾದರೆ ಬೇಗನೆ ಬಂದು ನನ್ನನ್ನು ಕಾಪಾಡು ಪರಮಾತ್ಮ ಕಾಪಾಡು ಶಂಭೋ ಮಹಾದೇವ ಎಲ್ಲಿ ಹುಡುಕಿದ್ದರು ನನ್ನ ಪ್ರಿಯ ಶಿಷ್ಯನಾದ ಮಾಂದಾತ ಚಕ್ರವರ್ತಿಯ ಸುಳಿಬೆ ಸಿಕ್ಕಲಿಲ್ಲವಲ್ಲ ಮಾಂದಾತ ಮಾಂದಾತ ಏನಿದ್ರ ಅವಸ್ಥೆ ಏನಿ ದೇವ ಮಂದಿರ ಇದೋ ಈ ಶಿಷ್ಯನ ಪ್ರಣಾಮಗಳನ್ನು ಸ್ವೀಕರಿಸಿರಿ ದೇವ ಗುರುದೇವ ನೋಡಿದಿರಾ ವಿಧಿ ನಿಧಿರ ಪಂಥದಿಂದ ನನಗೆ ಒದಗಿರುವ ಸಂಕಟವನ್ನು ನೋಡಿದಿರಾ ಗುರುದೇವ ಚಿಂತಿಸಬೇಡ ಮಾಂದಾತ ನಿನ್ನ ಕಷ್ಟವು ಪರಿಹಾರವಾಗುವ ಕಾಲವು ಸನ್ನಿಹಿತವಾಗಿರುವುದು ನಿನ್ನ ಸತ್ಯಸುತರನ್ನು ನೀನು ಸೇರುವೆ ಮಾಂದಾತ ನನ್ನ ಆಶೀರ್ವಾದದಿಂದ ನಿನ್ನಿರುವ ಮಕ್ಕಳು ಧನುರ್ವಿದ್ಯೆ ಬಿಲ್ಲುವಿದ್ಯೆ ಅರ್ಕಶಾಸ್ತ್ರ ಮುಂತಾದ ಸಕಲ ವಿದ್ಯೆಗಳನ್ನು ಕಲಿತು ಪಾರಂಗತರಾಗಿರು ನಾನೀಗಲೇ ತಾರಾಮಂಡಲನ್ನು ಪ್ರವೇಶಿಸಿ ಶನಿಮಾದೇವನ ಸಂದರ್ಶಿಸಿ ನಿನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡುವಂತೆ ಪ್ರಾರ್ಥಿಸುವೆನು ನಾನೀಗಲೇ ತಾರಾಮಂಡಲನ್ನು ಪ್ರವೇಶಿಸಿ ಆಗಲಿ ಗುರುದೇವ ಧನ್ಯ ಧನ್ಯನಾದನು ಗುರುದೇವ ಧನ್ಯನಾದನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಶಿವಂ ಸರ್ವರ್ಥ ಸಾಧಕೆ ಲಲಾಟೆ ಭಸ್ಮಂ ತ್ರಿಪುಂಡ್ರ ತಿಲಕಂ ಲಲಾಟೆ ಭಸ್ಮ ತ್ರಿಪುಂಡ್ರ ತಿಲಕಂ ಶ್ರೀ ಶನೇಶ್ವರ ಶರಣಂ ಶರಣಂ ಶರಣಂ. ರವಿನಂದನ ಭಾನುಸುತ ನಮೋ ನಮಃ. ಯಾರು ಯಾರು ಈ ಅವೇದ್ಯವಾದ ಮಂಡಲಕ್ಕೆ ಪುನಃ ಬಂದವರಾರು? ನಾನು ದೇವ ಉಪಮಾನ ಮಹರ್ಷಿ. ಗುರುದೇವ, ತಾವೇಕೆ ಇಲ್ಲಿಗೆ ಬಂದಿರಿ? ಏನು ಕಾರಣ? ದೇವ, ನನ್ನ ಪ್ರಿಯಶಿಷ್ಟನ ಮಾಂದಾತನು ನಿಮ್ಮ ಕ್ರೂರ ದೃಷ್ಟಿಗೆ ಸಿಲುಕಿ ನರಳುತ್ತಿರುವನು ದೇವ, ನರಳುತ್ತಿರುವನು. ಅವನನ್ನು ಈ ಸಂಕಷ್ಟನ ಪಾರು ಮಾಡು ದೇವ, ಪಾರು ಮಾಡು. ಅದಕ್ಕೆ ನಾನೇನು ಮಾಡಲಿ ಮಹಾಂತಾತ? ದೇವೇಂದ್ರನ ಕೊಟ್ಟ ವರವು ಆತನನ್ನು ಬಹಳ ಕಷ್ಟಕ್ಕೀಡು ಮಾಡಿರುವುದು. ದೇವೇಂದ್ರನೇ ಬಂದು ಆತನು ಕೊಟ್ಟಿರುವ ವರವನ್ನು ಪುನಃ ಪಡೆಯುವವರೆಗೂ ಯುಗ ಯುಗಗಳು ಕಳೆದರೂ ಸಹ ಮಹಾಂದಾತನ ಕಷ್ಟವು ಪರಿಹಾರವಾಗುವುದಿಲ್ಲ. ನಿಜ ನಿಜ ದೇವ. ನಾನೀಗಲೇ ಅಮರಾವತಿಯನ್ನು ತಲುಪಿ ಮಹೇಂದ್ರನು ಸಂದರ್ಶಿಸಿ ಆತನು ಕೊಟ್ಟ ವರವನ್ನು ಹಿಂಪಡೆದುಕೊಳ್ಳುವಂತೆ ಅವರಲ್ಲಿ ಪ್ರಾರ್ಥಿಸುವೆನು. ಅದಿರಲಿ ಗುರುದೇವ, ತಾವು ಇಲ್ಲಿಗೆ ಯಾವ ಮಾರ್ಗದಲ್ಲಿ ಬಂದಿರಿ? ದೇವ, ನಿಮ್ಮ ದಿವ್ಯ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಅಭೇದ್ಯವಾದ ತಾರಾಮಂಡಲವನ್ನು ಪ್ರವೇಶಿಸಿದ ದೇವ, ಪ್ರವೇಶಿಸಿದೆನು. ಗುರುದೇವ, ನೀವು ಎಷ್ಟೊಂದು ಸುಲಭವಾಗಿ ಬಂದಿರೋ ಈ ತಾರಾಮಂಡಲಕ್ಕೆ, ಅಷ್ಟೊಂದು ಸುಲಭವಾಗಿ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ಸ್ವಲ್ಪ ಹತ್ತಿರಕ್ಕೆ ಬನ್ನಿ. ಮಹಾಕಾಲ ಮೃತ್ಯುವಿನ ಮಂತ್ರವನ್ನು ನಿಮ್ಮ ಕಿವಿಯಲ್ಲಿ ಪಠಿಸುವೆನು. ಅದನ್ನು ಪಠಿಸುತ್ತಾ ಭೂಲೋಕಕ್ಕೆ ತೆರಳಿ ಕಲ್ಯಾಣ ಮಾಡಿ. ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಚಿಮವಃ ಬಂಧನಂ ಮೃತ್ಯುಮೋಕ್ಷಿ ಯಮಾಮೃತಂ ಯಮಾಮೃತಂ ಯಮಾಮೃತಂ. ಧನ್ಯನಾದೆ ದೇವ, ಧನ್ಯನಾದೆ. ಆತ್ಮ ರಾಜ್ಯ ಭಾರವ ತೊರೆದೆನು ದೇವ, ರಾಜ್ಯ ಭಾರವ ತೊರೆದೆನು ದೇವ, ಸತಿಸುತ್ತರನು ನಾನಗಲಿದೆ ಪರಮಾತ್ಮ ಶ್ರೀದೇವ. ಸತಿಸುತ್ತರನು ನಾನಗಲಿದೆ ಓ ಪರಮೇಶ ಜಗದೀಶ ಭಕ್ತವತ್ಸಲ ಪರಮಾತ್ಮ ಅರಿಯು ನೀ ಅರಿಯು ನೀನೇ ಹರನು ನೀನೇ ಪರಮಾತ್ಮ ಅರಿಯು ನೀನೇ ಹರನು
ಮಗು ಮಗು ದೇವತೆಗಳಿಗೆ ರಾಜನಾದ ದೇವೇಂದ್ರನ ಬಂದಿರುವನು. ಹೇಳು ಮಗು. ಹಾ ಜನಕ ಬಂದೆಯಾ ತಂದೆ? ನೋಡಿದೀಯಾ ಈ ನಿನ್ನ ಕಂದನ ದುರವಸ್ಥೆ ನೋಡಿದೀಯಾ ತಂದೆ? ಈ ನಿನ್ನ ಕಂದನ ದುರವಸ್ಥೆ ನೋಡಿದೀಯಾ? ಮಗು, ಇದೆಲ್ಲವೂ ನನ್ನಿಂದಲೇ ನಡೆಯಿತಾದರೂ ಭೂಲೋಕದ ಧರ್ಮದೇವನ ನೆಲೆಯಾಗಿ ಸತ್ಯ ಧರ್ಮವು ಶಾಶ್ವತವಾಗಿ ನೆಲೆಸಬೇಕೆಂಬುದೇ ನನ್ನ ಉದ್ದೇಶ. ಮಗು, ಪರಮಾತ್ಮ ಜನಕ, ನಿನಗೆ ನೀಡಿರುವ ಬಿರುದನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುವೆನು. ಆಗಲಿ ಜನಕ, ನನಗೊಂದೂ ಅರ್ಥವಾಗುವುದಿಲ್ಲ ಜನಕ, ನಿಮ್ಮ ಇಚ್ಛೆಯಿಂದಾಗಲಿ. 6 ರಾಯರ ಗಂಡ 3 ರಾಯರ ಕಂಡ ಜಗದೋಡ್ ವಿಧಿಮಿಂಡ, ಈ ಬಿರುದನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಂಡಿರುವ ಮಗು. ತಂದೆ, ಆಗಲಿ ತಂದೆ, ನಿಮ್ಮ ಇಚ್ಛೆ ಇದ್ದಂತಾಗಲಿ ದೇವ. ತಥಾಸ್ತು, ನಿನಗೆ ಮಂಗಳವಾಗಲಿ ಮಗು. ಆಗಲಿ ತಂದೆ. ಪರಮಾತ್ಮ ಶನಿದೇವ, ಇನ್ನೂ ನನ್ನ ಮೇಲೆ ದಯೆ ಬಾರದೆ. ಸುರಪತಿಯ ನೀಡಿರುವ ಬಿರುದನ್ನು ಹಿಂದಕ್ಕೆ ತೆಗೆದುಕೊಂಡಾದರೂ ನನ್ನ ಮೇಲೆ ದಯೆ ಬಾರಲ್ವೇ ಪರಮಾತ್ಮ? ನನ್ನ ಸ್ವಾಮಿ ಶ್ರೀದೇವ. ಪರಮಾತ್ಮ, ನನ್ನ ಸ್ವಾಮಿ ಶ್ರೀದೇವ, ಪವರುಗ ವೈದ್ಯರೇ ಮಹಾದೇವ, ಶನಿದೇವ ವಂದನವ.
ಅನಾಥ ರಕ್ಷಕನೇ, ಈ ಅನಾಥನನ್ನು ಕಾಪಾಡು ಪರಮಾತ್ಮ, ಕಾಪಾಡು ತಂದೆ, ಕಾಪಾಡು. ಮೆಚ್ಚಿದನು ನಿನ್ನಯ ಭಕ್ತಿಗೆ ಮೆಚ್ಚಿದೆ ನಿನ್ನಯ ಭಕ್ತಿಗೆ ಸಚ್ಚರಿತನೆ ಬೇಡುವರವ ಕೊಡುವೆ. ಗೌಪ್ಯಾದಿನಾಂ ಕೊಟ್ಟ ಕಷ್ಟಗಳ ಗೌಪ್ಯಾದಿನಾಂ ಕೊಟ್ಟ ಕಷ್ಟಗಳ ಹಿತಗಳು ತಿಳಿ ಸತ್ಯವಂತನ ಕೇಳೆ. ಮೆಚ್ಚಿದ ಮೆಚ್ಚಿದ ನಿನ್ನಯ ಭಕ್ತಿಗೆ ಬಂತು, ಮೆಚ್ಚಿದ ಮೆಚ್ಚಿದ ನಿನ್ನಯ ಭಕ್ತಿಗೆ ಬಂತು, ಮೆಚ್ಚಿದ ಮೆಚ್ಚಿದ ನಿನ್ನಯ ಭಕ್ತಿಗೆ ವರವನ್ನು ಕೇಳು ಕೊಡುವೆನು ನಾನು. ಮೆಚ್ಚಿದ ಮೆಚ್ಚಿದ ನಿನ್ನಯ ಭಕ್ತಿಗೆ ವರವನ್ನು ಕೇಳು ಕೊಡುವೆನು ನಾನು. ಮಹಾನ್ ದಾತ ಪರಮಾತ್ಮ, ಹೇ ಮಹಾನ್ ದಾತ, ತಂದೆ, ಶ್ರೀದೇವ, ಶನೇಶ್ವರನು ನಿನ್ನ ಭಕ್ತಿ ಮತ್ತು ಶ್ರದ್ಧೆಗೆ ಮೆಚ್ಚಿ ಸಂತೋಷದಿಂದ ಪ್ರತ್ಯಕ್ಷನಾಗಿರುವ ಬೇಡು ಬೇಡು ನಿನಗಾವ ಬರಬೇಕು ಬೇಡು. ಕ್ಷಣಾರ್ಥದಲ್ಲಿ ಕಣಿಸುವ ಈ ಛಾಯಾನಂದನ ನನ್ನಲ್ಲಿರುವ ಅಹಂಕಾರವೆಲ್ಲ ಸುಟ್ಟು ಭಸ್ಮವಾದ ಮೇಲೆ ನನ್ನ ಬಂದೆಯ ಧರ್ಮ ಪರಮಾತ್ಮ, ದರ್ಶನವನ್ನು ಕೊಟ್ಟೆಯ ಪರಮಾತ್ಮ. ನಾನು ಯಾವ ವರವನ್ನು ಕೇಳಲಿ ಪರಮಾತ್ಮ? ಮಹಾನ್ ದಾತ ಪರಮಾತ್ಮ, ನನ್ನ ಮಾಯಾ ಚಮತ್ಕಾರದಿಂದ ಕಳೆದುಕೊಂಡಿದ್ದ ನಿನ್ನ ಕರಚರಣಗಳು ನಿಮಿಷಾರ್ಧದಲ್ಲಿ ಮೊದಲಿನಂತಾಗಲಿ. ಧನ್ಯ ಧನ್ಯನಾದ್ರು ಪರಮಾತ್ಮ, ಧನ್ಯ ಧನ್ಯನಾದ್ರು ಪರಮಾತ್ಮ, ಪರಮಾತ್ಮ ಧನ್ಯ ಧನ್ಯನಾದ್ರು ಪರಮಾತ್ಮ, ಧನ್ಯನಾದ್ರು. ಪರಮಾತ್ಮ, ನನ್ನಲ್ಲಿರುವ ಅಹಂಕಾರವೆಲ್ಲ ಸುಟ್ಟು ಭಸ್ಮವಾದ ಮೇಲೆ ನನಗೆ ದರ್ಶನವನ್ನು ಕೊಟ್ಟಿಯ ಪರಮಾತ್ಮ. ಪರಮಾತ್ಮ, ಶ್ರೀದೇವ, ಮಹಾನ್ ದಾತ ಹೇಳು, ಈ ಜಗತ್ತಿನಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಹೇಳು. ಪರಮಾತ್ಮ, ಅದೆಂದಿಗೂ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಈ ಸಿರಿದೇವಿಯ ದೊಡ್ಡವಳು. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಭಕ್ತನಿಗೆ ಸತ್ಯದ ಪುನರ್ಜನ್ಮವನ್ನು ನೀಡುವವನು ನಾನು. ಈ ಜಗತ್ತಿಗೆಲ್ಲ ಈ ಛಾಯಾಸುತನೇ ದೊಡ್ಡವನು. ಸಾಧ್ಯವೇ ಇಲ್ಲ. ಈ ಮಹಾಲಕ್ಷ್ಮಿಯ ದೊಡ್ಡವಳು. ಅದೊಂದಿಗೂ ದೊಡ್ಡವಿಲ್ಲ. ಈ ಸೂರ್ಯಪುತ್ರನೇ ದೊಡ್ಡವನು. ನಾರಾಯಣ ನಾರಾಯಣ. ನಾರದ ಹೇಳು, ಹೇಳು, ಈಗಲಾದರೂ ಹೇಳು. ಈ ಜಗತ್ತಿನಲ್ಲಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಹೇಳು. ಪರಮಾತ್ಮ, ನೀನು ಮಾನವರ ರಾಶಿಗೆ ಬಂದು ಹೋಗುವಾಗ ದೊಡ್ಡವನು. ಅಮ್ಮ ಮಹಾಲಕ್ಷ್ಮಿ, ನೀನು ಮಾನವರ ರಾಶಿಗೆ ಬರುವಾಗ ದೊಡ್ಡವಳು. ಇಷ್ಟೇ ನಿಮ್ಮ ನ್ಯಾಯ ತೀರ್ಮಾನ. ನಾರದ, ಈ ಮಾತನ್ನು ಒಂದು ಕೈಲಾಸದಲ್ಲಿ ಏಕೆ ಹೇಳಲಿಲ್ಲ? ಪರಮಾತ್ಮ, ಅಂದು ಕೈಲಾಸದಲ್ಲಿ ತಿಳಿಸಿದ್ದರೆ ಧರ್ಮದೇವನಿಗೆ ನೆಲೆಯಲ್ಲಿ ಸಿಗುತ್ತಿತ್ತು. ಈ ಮಹಾನುಭಾವನಾದ ಮಹಂದಾತನ ಚರಿತ್ರೆ ಜನರಿಗೆ ಹೇಗೆ ಅರ್ಥವಾಗುತ್ತಿತ್ತು? ಮಾಂದಾತ, ಗುರುದೇವ, ನಿನ್ನ ಮಕ್ಕಳಾದ ಪರಪಶುಭದ ಅಂಬರೀಷನ್ನು ಕರೆಕ್ಟಾಗಿ ಬಂದರು. ಇದು ಒಪ್ಪಿಸಿಕೊ. ನೀವೇನ್ ಮಾಡ್ತೀರಿ? ಮಕ್ಕಳಿರ, ನಿನ್ನ ತಾಯಿಯಾದರೂ ಪೆಟ್ಟಿಗೆಯಲ್ಲಿರುವಳು, ಕರೆದುಕೊಂಡು ಬರುವರಾಗಿ.
ಬನ್ನಿ ಬನ್ನಿ. ಪರಮಾತ್ಮ, ಎಲ್ಲ ಭೋಗ ಭಾಗ್ಯಗಳನ್ನು ಕರುಣಿಸಿದಿರಿ, ಈ ಚೋರನೆಂಬ ಕಳಂಕವನ್ನು ದೂರ ಮಾಡಲಾರಿಯಾ ಪರಮಾತ್ಮ? ಮಹಾಂದಾತ, ಇಷ್ಟೆಲ್ಲವನ್ನು ಕರುಣಿಸಿದ ಈ ಛಾಯಾನಂದನ ಅದನ್ನು ಮಾತ್ರ ಉಳಿಸುವುದಿಲ್ಲ, ನಿನ್ನನ್ನು ಈ ಚೋರನೆಂಬ ಕಳಂಕದಿಂದ ಉದ್ಧಾರ ಮಾಡುವೆನು. ತಥಾಸ್ತು. ಅಪ್ಪ, ನನ್ನ ರಾಣಿ ಆಭರಣಗಳು ಕಳ್ಳತನವಾಗಿರಲಿಲ್ಲ, ನನ್ನ ಅರಮನೆಯೇ ಇದ್ದವು. ನನ್ನನ್ನು ಮಾಡಿದ ತಪ್ಪನ್ನು ಮನ್ನಿಸು ಪ್ರಭು, ಮನ್ನಿಸು. ನಿಮ್ಮ ಅಪರಾಧವೇನೂ ಇಲ್ಲ, ಇದೆಲ್ಲವೂ ಶನಿದೇವರ ಲೀಲೆಯಾಗಿರುವುದು. ಮಹಾಂದಾತ, ಪರಮಾತ್ಮ, ನೀನು ನಿನ್ನ ಪಟ್ಟಣಕ್ಕೆ ಹೋಗಿ ನನ್ನ ಹಾಗೂ ಮಾತೆಯ ದೇವಾಲಯವನ್ನು ಒಟ್ಟಿಗೆ ನಿರ್ಮಾಣ ಮಾಡಿ ಜಗತ್ತನ್ನು, ನಿನ್ನ ರಾಜ್ಯವನ್ನು ಲೋಕ ಕಲ್ಯಾಣ ಮಾಡು. ತಥಾಸ್ತು. ಸ್ವಾಮಿ, ನಿಮ್ಮ ಆಜ್ಞೆ ಎಂದೂ ಮೀರುವನೇ ಈ ಮಹಾಂದಾತ. ಆಗಲಿ ಸ್ವಾಮಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಮಗು, ಸಕಲ ಐಶ್ವರ್ಯದಿಂದ ಜಗತ್ತನ್ನು ಆಳುವನಾಗು. ಧನ್ಯನಾದರೂ ತಾಯಿ. ನಮ್ಮೆಲ್ಲರಿಗೂ ಸನ್ಮಂಗಳನ್ನು ಉಂಟು ಮಾಡಿದ ಈ ಮಹಾತಾಯಿ ಹಾಗೂ ಪರಮಾತ್ಮನ ಕೃಪೆಯಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿರು. ಈಗ ನಾವೆಲ್ಲರೂ ಸೇರಿ ಶನಿದೇವರ ಹಾಗೂ ಮಹಾಲಕ್ಷ್ಮಿಯವರ ಮುದ್ದು ಪಾದಗಳಿಗೆ ಮಂಗಳವನ್ನು ಪಾಡೋಣ. ಭಕ್ತಾದಿಗಳನ್ನು ಕಾಪಾಡಪ್ಪ ಗೋವಿಂದ. ಶನಿದೇವರ ಪಾದಕ್ಕೆ ಆನಂದವಾಗಲಪ್ಪ ಗೋವಿಂದ. ಯಾವ ತಪ್ಪುಗಳು ಮಾಡಿದ್ರು ಕ್ಷಮಿಸಿ ಕಾಪಾಡಪ್ಪ ಗೋವಿಂದ. ಜೈ ನಮ ಪಾರ್ವತಿ ಪದೇ. ಶ್ರೀ 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 ಶನೇಶ್ವರ ಸ್ವಾಮಿ ಕೃಪಾಪುರಸ್ಕಾರ ಮಿಳಿಕ್ಕಿ. ಶ್ರೀ 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 ಶನೇಶ್ವರ ಸ್ವಾಮಿ ಕೃಪಾಪುರಸ್ಕಾರ ಮಿಳಿಕ್ಕಿ. ಶ್ರೀ 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 ಶನೇಶ್ವರ ಸ್ವಾಮಿ ಕೃಪಾಪುರಸ್ಕಾರ ಮಿಳಿಕ್ಕಿ. ಶ್ರೀ ಗಂಗರಾಜ ಸ್ವಾಮಿ ನಿಕ್ಕಿ. ಶ್ರೀ ಗಂಗರಾಜ ಸ್ವಾಮಿ ನಿಕ್ಕಿ. ಶ್ರೀ ಗಂಗರಾಜ ಸ್ವಾಮಿ ನಿಕ್ಕಿ. ಶ್ರೀ ಆನಂದ ಗುರು ನಿಕ್ಕಿ.